ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿಕೊಂಡು ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು, ಅವರೇ ನಮಗೆ ಸರ್ವಸ್ವ ಎನ್ನುವಂತಹ ಅನೇಕ ದಲಿತ, ಅಸ್ಪೃಶ್ಯ, ಬಹುಜನ ಜನರು ತಮ್ಮ ಆಂತರಿಕದಲ್ಲಿ ಹಿಂದೂ ಧರ್ಮವನ್ನ ಆಚರಣೆ ಮಾಡ್ತಾನೆ ಇರ್ತಾರೆ. ಬಾಯಲ್ಲಿ ಜೈ ಭೀಮ್ ಅಂತ ಹೇಳುವವರು ತಮ್ಮ ಮನೆಯಲ್ಲಿ ಬಹುತೇಕ ಆಚರಣೆಗಳು ಹಿಂದೂ ಧರ್ಮದ ಸಂಸ್ಕೃತಿಯಲ್ಲೇ ಮಾಡುತ್ತಾರೆ. ಅದರಲ್ಲೂ ಮದುವೆಗಳು ಅಂದರೆ ಸಂಪೂರ್ಣವಾಗಿ ಬ್ರಾಹ್ಮಣೀಕರಣ ಅಥವಾ ಹಿಂದೂಕರಣದ ಮನೋವಾದಿಗಳ ಮದುವೆಗಳೇ ಆಗಿರುತ್ತವೆ. ಆದರೆ ಇಲ್ಲಿ ಬಳ್ಳಾರಿ ಜಿಲ್ಲೆ ಕುಡ್ತಿನಿ ಪಟ್ಟಣದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪೂರ್ಣ ಬೌದ್ಧ ಧರ್ಮದ ಪ್ರಕಾರವಾಗಿರ್ತಕ್ಕಂಥ ಮದುವೆ ಜರುಗಿದೆ. ಈ ಮದುವೆಯಲ್ಲಿ ಯಾವುದೇ ಸುರಿಗೆ ಸುತ್ತುವುದಾಗಲಿ, ಬೇರೆ ಬೇರೆ ರೀತಿಯ ಏನೋ ಹಿಂದೂ ಧರ್ಮದ ಆಚರಣೆಗಳಿರ್ತವೆ, ಅವು ಯಾವೂ ಕೂಡ ನಡೆದಿಲ್ಲ. ದಿನಾಂಕ 5/2/2026 ಗುರುವಾರ ಕುಡ್ತಿನಿ ಪಟ್ಟಣದ ನಿವಾಸಿಯಾದ ಆಯುಷ್ಮಾನ್ ಪಂಪಾಪತಿ ಮತ್ತು ಆಯುಷ್ಮತಿ ಲಕ್ಷ್ಮಿ ಇವರ ಸುಪುತ್ರ ಆಯುಷ್ಮಾನ್ ಸಿ ಜಗದೀಶ್ ಎಂಬ ವರನಾದ ಬಳ್ಳಾರಿ ಜಿಲ್ಲೆ ತಾಲೂಕು ಬೈಲೂರಿನ ಗ್ರಾಮದ ಆಯುಷ್ಮಾನ್ ಹನುಮಂತಪ್ಪ ಮತ್ತು ಆಯುಷ್ಮತಿ ಈರಮ್ಮ ಇವರ ತೃತೀಯ ಸುಪುತ್ರಿ ಆಯುಷ್ಮತಿ ಉಷಾ ಇವರ ವಿವಾಹ ಬುದ್ಧ ಶಾಸನ ಅನುಸಾರ ಮದುವೆಯು ವಿನೂತನ ರೀತಿಯಲ್ಲಿ ನಡೆದಿದೆ. ಬೌದ್ಧ ಧರ್ಮ ನಿಯಮದಲ್ಲಿ ವಿವಾಹ ನೆರವೇರಿತು. ಬುದ್ಧ ಗುರುವಿನ ವಂದನೆ, ತ್ರಿಸರಣ ಪಂಚಶೀಲಗಳ ಪಠಣ ಬೋಧಿಸಿ ವಧೂವರರು ಪ್ರಮಾಣ ಮಾಡಿ ಮಾಂಗಲ್ಯ ಧಾರಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಬೌದ್ಧ ಧರ್ಮದ ಧಮ್ಮಚಾರಿ ಶಂಭು ಸುವರ್ಣ ಧಮ್ಮಚಾರಿ ಚನ್ನಬಸವ ಉಡುಪಿ ಅವರ ಮಾರ್ಗದರ್ಶನದಲ್ಲಿ ವಿವಾಹ ಕಾರ್ಯಕ್ರಮ ನೆರವೇರಿತು. ವಧುವರರು ಎರಡೂ ಕಡೆ ಬಂಧು ಬಳಗ ಬೀಗರು ಅತ್ಯಂತ ಕುತೂಹಲದಿಂದ ಬುದ್ಧರ ಬೋಧನೆಗಳನ್ನು ಆಲಿಸಿದರು. ನಂತರ ಅತ್ಯಂತ ಸಂತೋಷದಿಂದ ವಧುವರರನ್ನು ಎಲ್ಲರೂ ಸೇರಿ ಆಶೀರ್ವದಿಸಿದರು. ಇದೊಂದು ವಿಶಿಷ್ಟವಾದಂತಹ ಮದುವೆಯಾಗಿದ್ದು ಬೌದ್ಧ ಧರ್ಮದ ವಿಧಿವಿಧಾನಗಳ ಪ್ರಕಾರ ನಡೆದಿರುವ ಮೊಟ್ಟ ಮೊದಲ ಮದುವೆ ಇದು ಬಳ್ಳಾರಿ ಜಿಲ್ಲೆಯಲ್ಲಾಗಿದೆ. ಬ್ಯೂರೋ ರಿಪೋರ್ಟ್, ಸಂಘರ್ಷ ನ್ಯೂಸ್, ಕರ್ನಾಟಕ. ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ಕಿಸಾನನ್ನು ಪಠಿಸಿದ್ದೀರಿ.
ಗುರುಗಳು ಹೇಳ್ತಾರೆ ಶರಣಗಮನಂ ಪರಿಪೂರ್ಣಂ ಅಂದ್ರೆ ಶರಣ ಹೋಗುವುದು ಸಂಪೂರ್ಣವಾಯಿತು ಅಂತ. ಆಗ ನೀವು ಆಮ ಬಂತೆ ಅಂತ ಹೇಳ್ಬೇಕು. ಆಮ ಬಂತೆ ಆಮ ಬಂತೆ. ಈಗ ಜಗತ್ ಪ್ರಸಿದ್ಧವಾದಂತಹ ಪಂಚಶೀಲ ಇದನ್ನು ಎಲ್ಲರೂ ಯಾಚಿಸಿ ಪುಣ್ಯ ಕಟ್ಟಿಕೊಳ್ಳಿ. ಪ್ರಾಣಾತಿಪಾತ ವೇರಮಣಿ ಅನಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಿಕ್ಕಾಪದಂ ಸಮಾಧಿಯಾಮಿ ಅದಿನ್ನದಾನ ವೇರಮಣಿ ಅದಿನ್ನದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಿಕ್ಕಾಪದಂ ಸಮಾಧಿಯಾಮಿ ಕಾಮೇಶು ಮಿಥ್ಯಾಚಾರ ವೇರಮಣಿ ಕಾಮೇಷು ಮಿಚ್ಛಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಿಕ್ಕಾಪದಂ ಸಮಾಧಿಯಾಮಿ ಮುಸಾವಾದ ವೇರಮಣಿ ಮುಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಿಕ್ಕಾಪದಂ ಸಮಾಧಿಯಾಮಿ ಮೇರಯ ಮಜ್ಜಪಮದಟ್ಟನ ಸುರಮೇರಾಯ ಮಜ್ಜಪಮದಟ್ಟಾಣ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ವಿಸರ್ಜನ ಸಿದ್ಧಿಂ ಪಂಚಶೀಲಂ ಧಮ್ಮಂ ಸಾಧಕಂ ಸುರಕ್ಷಿತಂ ತತ್ವ ಅಪ್ರಮಾದೇನ ಎಂದು ಗುರುಗಳು ಹೇಳ್ತಾರೆ. ಆಮ ಬಂತೆ ಆಮ ಬಂತೆ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಈಗ ಎಲ್ಲರೂ ಪಂಚಾಂಗ ನಮಸ್ಕಾರ ಮಾಡಿ. ಬುದ್ಧಂ ನಮಾಮಿ ಬುದ್ಧಂ ನಮಾಮಿ ಧಮ್ಮಂ ನಮಾಮಿ ಧಮ್ಮಂ ನಮಾಮಿ ಸಂಘಂ ನಮಾಮಿ ಸಂಘಂ ನಮಾಮಿ. ಏನು ಪಾಳಿ ಭಾಷೆಯಲ್ಲಿರುವಂತಹ ಪಠಣ ಮಾಡಿದ್ದೀವಿ. ಇದು ನಿನ್ನೆ ಮೊನ್ನೆದಲ್ಲ, ಪ್ರಾಚೀನ ಕಾಲದಲ್ಲಿ ನಮ್ಮ ಇಡೀ ಜಗತ್ ಪ್ರಸಿದ್ಧವಾದ ಗುರುಗಳಾದಂತಹ ತಥಾಗತ ಬುದ್ಧರು ಈ ಲೋಕದ ಜನರ ಕಷ್ಟ ಕಾರ್ಪಣ್ಯಗಳು ಅಜ್ಞಾನ ಹೋಗಲಾಡಿಸಲಿಕ್ಕೆ ಕಾರಣ ಏನು ಎಂಬುದನ್ನು ತಾನೇ ಸ್ವತಃ ಸಂಶೋಧನೆ ಮಾಡಿ ಶೋಧಿಸಿ ಅದನ್ನು ಪತ್ತೆ ಹಚ್ಚಿ ಎಲ್ಲರಿಗೂ ಬೋಧಿಸಿದಂತ ಸುಮಾರು 2000 ವರ್ಷಗಳ ಹಿಂದೆ, ನಿನ್ನೆ ಮೊನ್ನೆ ಎಲ್ಲ ಏನೋ ಸಾವಿರಾರು ವರ್ಷಗಳ 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಶೋಧಿಸಿ ಎಲ್ಲರಿಗೂ ಬೋಧಿಸಿದಂತ ಪಾಳಿ ಭಾಷೆ ಪಠಣಗಳನ್ನು ಪಠಿಸಿದ್ದೇವೆ. ಅದರ ಅರ್ಥ ಈಗ ಸರಳವಾಗಿ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿ. ನೀವು ಎಲ್ಲಿದ್ರೆ ಅಲ್ಲಿ ಕುಳಿತುಕೊಂಡು ಸಾವಧಾನ ಕೇಳಿ. ನಮೋ ತಸ್ಸ ಭಗವತು ಅರ್ಹತೋ ಸಮ್ಮ ಸಂಬುದ್ಧಸ. ಅಂದರೆ ಭಗವಾನ್ ಬುದ್ಧರಿಗೆ, ಅವರ ಧಮ್ಮಕ್ಕೆ ಮತ್ತು ಸಂಘಕ್ಕೆ ಶರಣ ಹೋಗುತ್ತೇನೆ. ಯಾಕೆ? ತಥಾಗತ ಬುದ್ಧರು ಅಂದರೆ ಬೋಧಿ ಜ್ಞಾನ, ಈ ಜಗದ ಧಮ್ಮದೇ ಈ ಜಗದ ನಿಯಮ, ಹಾಗೂ ಅದನ್ನು ಪರಿಪಾಲಿಸಿಕೊಂಡು ಚಾಚು ತಪ್ಪದೆ ಯಾರು ಅದನ್ನು ಅರಿವಂತರಾಗಿ ಇದ್ದಾರೋ ಅವರು ಒಂದು ಸಮೂಹ ಇದೆ, ಆ ಸಮೂಹವೇ ಸಂಘ. ಆ ಸಂಘಕ್ಕೆ ನಾವು ಸದಾ ಶರಣು ಹೋಗಿದ್ದೇವೆ ಎಂದರ್ಥ. ಈ ಹಿಂದೆ ಆಗಿ ಹೋದಂತಹ, ಈಗ ಇನ್ನು ಮುಂದೆ ಭವಿಷ್ಯದಲ್ಲಿ ಬರಲಿರುವ ಹಾಗೂ ಈಗ ವರ್ತಮಾನದಲ್ಲಿರುವ ಎಲ್ಲ ಬುದ್ಧ ಧಮ್ಮ ಸಂಘಗಳಿಗೆ ನಾವು ವಂದಿಸಿದ್ದೇವೆ. ನಮಗೆ ಬೇರೆಲ್ಲೂ ರಕ್ಷಣೆ ಇಲ್ಲ, ಬುದ್ಧ ಧಮ್ಮ ಸಂಘವೇ ನಮಗೆ ಸೂಕ್ತವಾದ ರಕ್ಷಣೆಯಾಗಿದೆ ಎಂಬಂತಹ ಸತ್ಯದ ಅರಿವಿನಿಂದಾಗಿ ಪ್ರಜ್ಞಾಪೂರ್ಣವಾಗಿ ನಾವು ಪ್ರೇರಣೆಗೊಳಗಾಗಿದ್ದೇವೆ. ಭಗವಾನ್ ಬುದ್ಧರು ಅರಿವಂತರು, ಸಮ್ಯಕ್ ಸಂಬುದ್ಧರು, ಸದಾಚಾರ ಸಂಪನ್ನರು, ತ್ರಿಕಾಲ ಜ್ಞಾನಿಗಳು ಆಗಿದ್ದಾರೆ. ಭ್ರಾಂತರಾದವರನ್ನು ಯೋಗ್ಯ ಮಾರ್ಗದಲ್ಲಿ ಅಂದರೆ ಸನ್ಮಾರ್ಗದಲ್ಲಿ ಮುನ್ನಡೆಸುವ ಧಮ್ಮ ಸಾರಥಿಯಾಗಿ ಬದುಕಬೇಕಾದ್ರೆ ನೀವು ಬುದ್ಧರ ಧಮ್ಮ ಮಾರ್ಗವನ್ನು ಅನುಸರಿಸಿ ಅಂತ ಅವರು ಸ್ವತಃ 8 ಲಕ್ಷ ಜನರೊಂದಿಗೆ ಇದೇ ಮಹಾರಾಷ್ಟ್ರದ ನಾಗಪುರದಲ್ಲಿ 1956ರಲ್ಲಿ ದೀಕ್ಷೆ ತಗೊಂಡು ಏನು ಜಗತ್ ಪ್ರಸಿದ್ಧವಾದಂತಹ ಒಂದು ಘಟನೆ ನಡೆಸಿದರೋ ಆ ನಂತರ ಹುಟ್ಟಿದವರು ನಾವೆಲ್ಲ ಅವರ ಅನುಯಾಯಿಗಳು, ಬೌದ್ಧರಾಗಿದ್ದೀವಿ. ಹಾಗೆ ನಮಗೆ ಅರಿವಿಲ್ಲದೆ ನಾವು ಅನ್ಯ ಧರ್ಮವನ್ನು ಪಾಲಿಸಿಕೊಂಡು ಮೊನ್ನೆ ತನಕ ನಾವು ನರಳುತ್ತಾ ಏನು ಪಾಪ ಪ್ರಜ್ಞೆ ಕಾಡಿದ್ರು ಕೂಡ ಅದರಲ್ಲೇ ವಿಲಿ ಒದ್ದಾಡ್ತಿದ್ದು. ಈಗ ನಾವು ಜಗದೀಶರವರು ದೊಡ್ಡ ಮನಸ್ಸು ಮಾಡಿ ಅವರು ಸ್ವತಃ ಧಮ್ಮ ಪಥವನ್ನು ನಮ್ಮ ಪಥದಲ್ಲಿ ಸಾಕ್ತಾ ಇದ್ದಾರೆ. ಅವರನ್ನು ಒಡನಾಟಿಗಳನ್ನು ಬಂಧು ಬಳಗವನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಮೆಚ್ಚಿ ಅವರೊಂದಿಗೆ ಈಗ ಹೆಜ್ಜೆ ಇಡ್ತಾ ಇದ್ದೇವೆ. ಹಾಗೆ ಈ ಧಮ್ಮ ಪಥದಲ್ಲಿ
ಮೊದಲ ಹೆಜ್ಜೆ ಇಟ್ಟವರು ನಾವೆಲ್ಲ ಸೋತಾಪನ್ನರಾಗಿದ್ದೀವಿ. ಆಮೇಲೆ ನಂತರ ಇನ್ನೂ ಮುಂದುವರೆದು ಎಲ್ಲರಿಗೂ ಧಮ್ಮದ ವಿಚಾರವನ್ನು ತಿಳಿಸುತ್ತಾ ಅವರನ್ನು ಈ ಧಮ್ಮಪಥದಲ್ಲಿ ಕೊಂಡೊಯ್ಯಲಿಕ್ಕೆ ನಾವು ಸನ್ನದ್ಧರಾದಾಗ ನಾವು ಶಕಟಗಾಮಿಗಳಾಗ್ತೇವೆ. ಇನ್ನು ಮುಂದುವರೆದಾಗ ಮದುವೆ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈಗ ಕಂಕಣ ಕಟ್ಟುವ ಕಾರ್ಯಕ್ರಮ, ಆಮೇಲೆ ಮಾಂಗಲ್ಯ ಧಾರಣೆ, ಆನಂತರ ಧಾರೆ ಇರುವಂತ 3 ಪ್ರಮುಖ ಕಾರ್ಯಕ್ರಮಕ್ಕೆ ದಯವಿಟ್ಟು ಸಾವಧಾನವಾಗಿ ಎಲ್ಲರೂ ವಧು ಆಯುಷ್ಮತಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಕಂಕಣ ಧಾರಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭವತು ಶುಭ ಮಂಗಲಂ, ಭವತು ಶುಭ ಮಂಗಲಂ, ಭವತು ಶುಭ ಮಂಗಲಂ. ಈಗ ಧಮ್ಮಚಾರಿ ಅವರಿಂದ ವಧು ಆಯುಷ್ಮತಿ ಸಾವಿತ್ರಿಬಾಯಿ ಫುಲೆ ಇವರಿಗೆ ಕಂಕಣ ಧಾರಣೆ. ಸ್ವಲ್ಪ ಬುದ್ಧಾನುಭವನ ಸದಸ್ಯತ್ವ ಬಂದಿದೆ, ಸ್ವಲ್ಪ ಧಮ್ಮಾನುಭವನ ಸದಸ್ಯತ್ವ ಬಂದಿದೆ, ಸ್ವಲ್ಪ ಸಂಘಾನುಭವನ ಸದಸ್ಯತ್ವ ಬಂದಿದೆ. ಸಾಧು 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 ಸಾಧು. ಗುರುಗಳೇ ಸೇರಿ ಒಂದು ವಿಷಯ ಮಾಡಿದ್ದಾರೆ. ನಿಮ್ಗೆ ಸಂಪೂರ್ಣ ಗೊತ್ತು ಇದೆಯಲ್ಲ, ಯಾರ್ದು ಒತ್ತಾಯದಿಂದ ಮದುವೆ ಆಗುದಲ್ಲ. ಒಬ್ಬರೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಮಾದರಿಯಾಗಿ ಇರುವಾಗ ಜವಾಬ್ದಾರಿ ಇದೆ. ಈ ಸಾರ್ ಗುರು ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ತೀರ್ಮಾನದ ಒಪ್ಪಿಗೆ ಮೇಲೆ ಮದುವೆ ಆಗ್ತಾ ಇದ್ದೀರಲ್ಲ, ಯಾವುದೇ ಒತ್ತಡದ ಇಲ್ಲಲ್ಲ, ಶಾಂತ ಚಿತ್ತರಾಗಿ ಪ್ರಜ್ಞಾಪೂರ್ವಕವಾಗಿ ಮದುವೆಗೆ ಇಳಿದಿದ್ವಿ.